ನೋಡಿ ಅಲ್ಲಿ ಸಿಗ್ನಲ್ ಅಲ್ಲಿ ಗುಜರಾತ್ ಟ್ರಾವೆಲ್ಸ್ ಅಂತಿದೆ, ಅದೇ ಇರ್ಬೋದು ಅನ್ಸುತ್ತೆ. ಗುಜರಾತ್ ಟ್ರಾವೆಲ್ಸ್ ಅಂತ ಹೇಳ್ತಾರೆ. ಸಿಗ್ನಲ್ ಬಿದ್ದಿದೆ ಅದಕ್ಕೆ. ಇದು ಗುಜರಾತ್ ಟ್ರಾವೆಲ್ಸ್. ಹೊರಗಡೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ರನ್ನಿಂಗ್ ಅಲ್ಲಿದ್ದಾನೆ, ಅದಕ್ಕೋಸ್ಕರ. ಸೀಟ್ ನಂಬರು ಅಪ್ಪರ್. ಇಲ್ಲಿ ಆಲ್ರೆಡಿ 2:30 3 ಅವರ್ ಡಿಲೇ, 2:30ಇಂದ 2:45 3 ಅವರ್ ಹೆಚ್ಚು ಕಮ್ಮಿ ಡಿಲೇ ನಡೀತಾ ಇದೆ. ನೈಟ್ 1 ಗಂಟೆಗೆ, ಮಿಡ್ ನೈಟ್ 1 ಗಂಟೆಗೆ ರೀಚ್ ಆಗಬೇಕಾಗಿರೋದು ಇವಾಗ ಹೆಚ್ಚು ಕಮ್ಮಿ ಒಂದು 4ರಿಂದ 5 ಗಂಟೆಗೆ ರೀಚ್ ಆಗ್ಬೋದು ಅನ್ಸುತ್ತೆ. ಇದು ನೋಡಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತಾನೋ ಏನೋ, ಇಲ್ಲ ಇನ್ನೂ ಲೇಟ್ ಆಗ್ಬೋದು. ಈ ಮುಂಬೈ ಟು ಪುಣೆ ಘಾಟ್ ಬರುತ್ತೆ, ಆ ಘಾಟಲ್ಲಿ ಏನಾದರೂ ಲೇಟ್ ಆಯ್ತು ಅಂದ್ಕೊಳ್ಳಿ, ತುಂಬ ಲೇಟ್ ಆಗುತ್ತೆ. ನೋಡಿ, ಮುಂಬೈಯಿಂದ ಪುಣೆಗೆ ಮಧ್ಯದಲ್ಲಿ, ಅಂದರೆ ಇನ್ನು ಪುಣೆ 60 ಕಿಲೋಮೀಟರ್ ಇದೆ. ಇಲ್ಲಿ 8:30 ಆಗಿದೆ. ಟಿಫನ್ಗೆ ಈಗ ನಿಲ್ಲಿಸಿದ್ರೆ ಈಗ ನೋಡಿ ಸಿಕ್ಕಾಪಟ್ಟೆ ಕಾಸ್ಟ್. ಹೈವೇ ಪಕ್ಕದಲ್ಲಿ ಊಟ ಅಂದರೆ ತಪ್ಪ ನಮ್ಮ ಕಡೆ ಟಿಫನ್ ಸಿಗೋ ರೀತಿ ಸಿಗ್ತಿದೆ. ತುಂಬ ದಿನದ ನಂತರ ನಮ್ಗೆ ಟಿಫನ್ ತಿಂತಾ ಇದ್ದೀನಿ. ಉತ್ತಪ್ಪಂ, ಚಟ್ನಿ, ಸಾಂಬಾರು ಚೆನ್ನಾಗಿದೆ, ಪರವಾಗಿಲ್ಲ, ಟೇಸ್ಟು ಅನಿಸುತ್ತೆ. ಈಗ ಟಿಫನ್ ಈಗ ಮುಗೀತು, ಏನು ಬಸ್ ಹೊರಡುತ್ತೆ ಇವಾಗ 11:30. ನೋಡಿ, ಇವ್ರೇನು ಗೊತ್ತಾ, ಟ್ರಾವೆಲ್ಸ್ ಅವರು ಒಂದು ಮಿಸ್ಟೇಕ್ ಅಲ್ಲ, ಇದು ಒಂದು ಸರಿನಾ ತಪ್ಪು ಗೊತ್ತಿಲ್ಲ. ಟಿಫನ್ ಬಂದು ಮಧ್ಯಾಹ್ನ 11:30 12 ಗಂಟೆ ಮಾಡಿಸ್ತಾರೆ. ಅವರು ಟೈಮು, ಅವ್ರ ಪ್ಲೇಸಸ್ ಎಲ್ಲಿ ಟ್ರಾವೆಲ್ಸ್ ಇದು ಮಾಡ್ಕೊಂಡಿರ್ತಾರೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿರ್ತಾರೆ. ಆ ಹೋಟ್ಲ್ ಹತ್ರ ನಿಲ್ಸ್ತಾರೆ ರೆಸ್ಟೋರೆಂಟ್ಸ್ ಹತ್ರ. ಮಾತ್ರ ನೋಡಿ, ಮಧ್ಯಾಹ್ನ ಊಟ 3 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು. ಮತ್ತು ನೈಟು 10 ಗಂಟೆ ಒಳಗಡೆ ಊಟ ಮಾಡಬೇಕಲ್ವಾ, 11 ಆಗ್ಬೋದು, 12 ಆಗ್ಬೋದು, 1 ಗಂಟೆನೂ ಆಗ್ಬೋದು, ಮಿಡ್ ನೈಟು. ಈ ರೀತಿ ಮಾಡಿಸ್ತಾರೆ. ಈ ಕಡೆ ಹೋಟೆಲ್, ಇದು ಫುಡ್ ಕೋರ್ಟ್ ಎಲ್ಲ. ಎಲ್ಲ ಒಂಥರ ಫುಡ್ ಕೋರ್ಟು, ಇದೆಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ಸ್. ಹೈವೇ ಇರೋದ್ರಿಂದ 1 to ಡಬಲ್, ಅಷ್ಟು ಡಬಲ್ ಅಲ್ಲ, ಟ್ರಿಬಲ್ ಒಂಥರ ಗುಜರಾತ್ ಟ್ರಾವೆಲ್ಸ್. ಅಂದರೆ ನಮ್ಮ ಬಸ್ ಇದಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದಿದೆ. ಇದೆ, ಬಟ್ ಲಾಕ್ ಮಾಡಿದ್ದಾರೆ. ಡ್ರೈವರ್ ಬರೋವರೆಗೂ, ಡ್ರೈವರ್ ಅವರು ಊಟಕ್ಕೆ ಹೋಗಿರ್ತಾರಲ್ವ, ಅವ್ರು ಬಂದ ಮೇಲೆ ತೆಗೀತಾರೆ. ನೋಡಿ, ಈಗ ಟೈಮ್ ಬಂದ್ಬಿಟ್ಟು 3 o'clock ಇದೆ. ಇವಾಗ ಬಸ್ಸು ಪುಣೆ ಬಿಟ್ಟು ಟುವರ್ಡ್ಸ್ ಬೆಳಗಾಂ ಕಡೆಗೆ 80 ಕಿಲೋಮೀಟ್ರ್ ಆಗಿದೆ. ಪುಣೆ ಬಿಟ್ಟು 80 ಕಿಲೋಮೀಟ್ರ್ ಆಯಿತು. ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿ 12 ಗಂಟೆಯಲ್ಲಿ ಊಟ ಮಾಡಿದೆ, ಮತ್ತು ಇವಾಗ 2:30 3 ಗಂಟೆಗೆ ಆವಾಗಲೇ ಊಟಕ್ಕಾಗಿದೆ. ಇವ್ರ ಟೈಮಿಂಗ್ಸ್ ಏನು ಒಂದು ಗೊತ್ತಾಗಲ್ಲ. ಮತ್ತು ಇವಾಗ ನೈಟಲ್ಲಿ ಯಾವಾಗ ಆಗ್ತಾನೋ ಗೊತ್ತಾಗಲ್ಲ. ಹಶ್ವಾಗದೇ ಇರೋ ಟೈಮಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ. ಇದೇ ಹೋಟ್ಲ್ ಹತ್ರ. ಬೆಳಗಾಂ, हेलो ब्रो, एरोप्लेन में भाई. ನೋಡಿ, ಗುಜರಾತ್ ಟ್ರಾವೆಲ್ಸ್ ಇತ್ತಬಿಟ್ಟು ಇದು ಯಾರನ್ನು ಬುಕ್ ಮಾಡೋಕ್ಕೆ ಹೋಗ್ಬೇಡ. वीडियो बना रहा है क्यों? नॉर्मल में यूट्यूब है भाई. हाँ मैं ನೋಡಿ, 1 ಗಂಟೆ ಆಗಿದೆ. 1 ಗಂಟೆ ಆದರೂ ಇವಾಗ ಊಟಕ್ಕೆ ನಿಲ್ಲಿಸಿದ್ದಾರೆ. ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ರೀಚ್ ಆಗಬೇಕಾಯ್ತು. ಬಟ್ ಆದರೆ ಇವಾಗ ಇದು ಹುಬ್ಳಿ ಬಿಟ್ಟು ದಾವಣಗೆರೆ ಹೆಚ್ಚು ಕಮ್ಮಿ ಹತ್ರ ನಿಲ್ಲಿಸಿದ್ದಾರೆ. ಬಟ್ 7ರಿಂದ 8 ಗಂಟೆಗೆ ಹೋಗುತ್ತೆ, ರೀಚ್ ಆಗುತ್ತೆ. ಯಾರು ಬುಕ್ ಮಾಡ್ತಾರೆ ಗುಜರಾತ್ ಟ್ರಾವೆಲ್ಸ್ನ?
ದಯವಿಟ್ಟು ಹೇಳ್ತೀನಿ, ಯಾರು ಬುಕ್ ಮಾಡೋಕ್ಕೆ ಹೋಗಬೇಡಿ. ರೆಸ್ಪಾಂಡ್ ಸರಿಯಾಗಿಲ್ಲ, ಊಟಕ್ಕೆ ಟೈಮ್ ನಿಲ್ಲಿಸೋದಿಲ್ಲ. ಏನೇ ಆಗಲಿ, ನಾನು ದಾವಣಗೆರೆ ಅಂತ ಹೇಳಿದೆ. ದಾವಣಗೆರೆ ಅಲ್ಲ ಅದು, ಆ್ಯಕ್ಚುಲಿ ಹುಬ್ಳಿಗೂ ದಾವಣಗೆರೆಗೂ ಮಧ್ಯದಲ್ಲಿ ಬಂಕಾಪುರ ಅಂತ ಬರುತ್ತೆ. ಬಂಕಾಪುರ ಹೈವೇದಲ್ಲಿ ಬಸ್ ನಿಲ್ಲಿಸಿದ್ರು ಊಟಕ್ಕೆ. ಸರಿಸುಮಾರು ಪ್ಯಾಸೆಂಜರ್ಸ್ ಎಲ್ಲ ಊಟ ಮಾಡ್ಕೊಂಬಂದ್ರು. ಅವ್ರು ಮಾತ್ರ, ಡ್ರೈವರ್ಸ್ ಮಾತ್ರ ಆರಾಮಾಗಿ ಊಟ ಮಾಡ್ಕೊಂಡು, ಟೈಮ್ ಆಗೋಗಿದೆ, ಲೇಟ್ ಆಗಿದೆ. ಆ್ಯಕ್ಚುಲಿ ಬಸ್ ಬಂದ್ಬಿಟ್ಟು 5-6 ಅವರ್ಸ್ ಡಿಲೇ ನಡೀತಾ ಇದೆ. ಇಂಪಾರ್ಟೆಂಟ್ ಇದೆ, ಮಕ್ಕಳಿದ್ದಾರೆ, ಊಟ, ಅವರು ಏಜ್ ಆಗಿರೋವಂಥವ್ರು ಇದ್ದಾರೆ, ಊಟಕ್ಕೆ ನಿಲ್ಲಿಸಿ ಅಂತ 10 ಗಂಟೆ ಕೇಳಿದ್ರೆ ನಿಲ್ಲಿಸಲೇ ಇಲ್ಲ. 12 ಗಂಟೆಯಲ್ಲಿ ನಿಲ್ಲಿಸ್ತೀನಿ, 11 ಗಂಟೆಯಲ್ಲಿ ನಿಲ್ಲಿಸ್ತೀನಿ, 12 ಗಂಟೆಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ 12:30 1 ಗಂಟೆಗೆ ನಿಲ್ಲಿಸಿದ್ದಾರೆ. ತುಂಬ ದಯವಿಟ್ಟು ಯಾರು ಹೇಳ್ತಿದ್ವಿ, ಮೈ ಕೈಂಡ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನಾರ್ತ್ ಬಸ್ಸಸ್ನ ಯಾರು ಬುಕ್ ಮಾಡಬೇಡಿ, ಎಸ್ಪೆಷಲಿ ಗುಜರಾತ್ ಟ್ರಾವೆಲ್ಸ್ನ ಯಾರು ಮಾಡಲೇಬೇಡ್ರಿ. ಈಗ ಬೆಂಗಳೂರು ರೇಸ್ ಕೋರ್ಸ್ ರೋಡ್ ಅಲ್ಲಿ ನಿಲ್ಲಿಸಿದ್ದಾನೆ, ಆನಂದರಾವ್ ಸರ್ಕಲ್ ನಿಯರ್ ಬೈ. ನೋಡಿ, ಯಾರೇ ಆಗಲಿ, ಮತ್ತೆ ಇನ್ನೊಂದ್ಸಲ ಹೇಳ್ತಿದ್ದೀನಿ, ಈ ಗುಜರಾತ್ ಟ್ರಾವೆಲ್ಸ್ ಅಂತೂ ಹತ್ತಲೇಬೇಡಿ, ಯಾರು ಇದು ಟ್ರಾವೆಲ್ ಮಾಡಬೇಡಿ. ತುಂಬ ವರಸ್ಟ್ ಇದು ಎಕ್ಸ್ಪೀರಿಯೆನ್ಸು. 1 ಗಂಟೆಗೆ ಮಿಡ್ ನೈಟಲ್ಲಿ ಬರಬೇಕಾದ್ರೆ ಟೈಮ್ ಏನಂದ್ರೆ, ಯಾರಾದರೂ ಇಂಟರ್ವ್ಯೂ ಅಥವಾ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ, ಯಾರಾದರೂ ಎಲ್ಲಾದರೂ ಬೇರೆ ಕಡೆ ಇನ್ನೊಂದು ಬಸ್ ಚೇಂಜ್ ಆಗಬೇಕಾದ್ರೆ, ಟ್ರೈನ್ಸು ಹಿಡ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಇವಾಗ ಹೆಚ್ಚು ಕಮ್ಮಿ ಎಷ್ಟು 8:30-9 ಗಂಟೆ ಆಗ್ತಿದೆ ಅಂದರೆ ಸರಿಸುಮಾರು 7-8 ಅವರ್ಸ್ ಡಿಲೇ ಬಂದಿದ್ದಾನೆ. 1 hour 2 hour ಅಂದರೆ ಓಕೆ, ಲೇಟ್ ಆದರೂ ನಮಗೆ ತೊಂದರೆ ಇಲ್ಲ ಬಿಡಿ, ಅದು ಸೆಕೆಂಡ್ರಿ ಆಪ್ಷನ್, ಸೆಕೆಂಡ್ ಇಂಟೇಕ್ ಇದು. ಬಟ್ ಟೈಮ್ಗೆ ಊಟಕ್ಕೆ ನಿಲ್ಲಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಇವಾಗ ಇದು ನಾರ್ಮಲ್ ಇರೋರು ಓಕೆ, ಇವಾಗ ಏಜ್ ಆಗಿರೋರು ಇದ್ರ ಬಸ್ಸಲ್ಲಿ, ಚಿಕ್ಕ ಮಕ್ಕಳಿದ್ದಾರೆ, ಊಟಕ್ಕೆ 1 ಗಂಟೆಯಲ್ಲಿ ಊಟಕ್ಕೆ ಮಕ್ಕಳು ಕಾಯ್ಕೊಂಡಿರ್ತಾರ, ಯಾರು ಕಾಯೋಕ್ಕಾಗಲ್ವಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ರು ಅವನು ಡ್ರೈವರ್ ಆಗಲಿ ಇನ್ನೊಬ್ಬರಾಗಲಿ ನಾವು ನಿಲ್ಲಿಸಲ್ಲ, ನೀನು ಯಾರು ಕಂಪ್ಲೇಂಟ್ ಮಾಡ್ಕೊತ ಅದು ಇದನ್ನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾತಾಡ್ತಾನೆ. ತುಂಬ ಪೊಲೈಟಾಗಿ, ತುಂಬ ರ್ಯಾಶಾಗಿ, ರೂಡಾಗಿ ಮಾತಾಡ್ತಾನೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಇಷ್ಟ. ಏನಾದರೂ ನಾರ್ತ್ ಟ್ರಾವೆಲ್ಸ್ ಯಾರು ಅಷ್ಟೊಂದು ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಗುಜರಾತ್ ಟ್ರಾವೆಲ್ಸು ಬುಕ್ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಸೌತ್ ಟ್ರಾವೆಲ್ಸು ಬೇಜಾನಿದ್ದಾವೆ, ಒಳ್ಳೆ ಚೆನ್ನಾಗಿರುವಂಥ ಟ್ರಾವೆಲ್ಸು ಬುಕ್ ಮಾಡ್ಕೊಳ್ಳಿ. ಈಗ ನಾನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೊರಡ್ತಾ ಇದ್ದೀನಿ ಬೈವಾಕ್ಕೆ. ಮೆಜೆಸ್ಟಿಕ್ಕಲ್ಲಿ ಎಲ್ಲ ಮಳೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆಯಿಂದನೇ ಮಳೆ ಸಿಕ್ಕಾಪಟ್ಟೆ ಅನಿಸುತ್ತೆ. ಈಗ ಸಮಯ ಬಂದ್ಬಿಟ್ಟು 8:30 8:45 ಆಗ್ತಿದೆ ಇಲ್ಲಿ. ಇದು ಆನಂದರಾವ್ ಸರ್ಕಲ್. ನಾನು ರೈಸ್ ಕೋರ್ಸ್ ಸರ್ಕಲಿಂದ ಅಲ್ಲಿ ನಿಲ್ಲಿಸಿದ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಈಗ ಮೆಜೆಸ್ಟಿಕ್ಗೆ ಹೊರಡ್ತಿದ್ದೀನಿ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೊರಡಬೇಕು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ. ಟರ್ಮಿನಲ್ ಟು ಚಿಕ್ಕಬಳ್ಳಾಪುರ ಹೋಗೋದಂದ್ರೆ ನಮ್ಮ ಬಸ್ಸಸ್ ಬಂದ್ಬಿಟ್ಟು ಆ ಕಡೆ ಬರುತ್ತೆ, ಪ್ಲಾಟ್ಫಾರ್ಮ್ ಒಂದು ಕಡೆ ಇಲ್ಲೇ. ಹಾಂ, ಇದೆ. ಹಾಂ, ಬೆಂಗಳೂರು ಚಿಕ್ಕಬಳ್ಳಾಪುರ ದೇವನಹಳ್ಳಿ ಹೋಗ್ತಾನೆ.